ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಆ್ಯಕ್ಚುಲಿ ಆಫ್ಟರ್ನೂನ್ ನಾನು ಅಮ್ಮ ಇಬ್ಬರು ಮಂಡ್ಯ ಹೋಗಬೇಕು. ಒಂದು ಸ್ವಲ್ಪ ಏನಾರ ನೋಡಿಕೊಂಡು ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಸ್ಯಾರಿ ಸಂಭ್ರಮನ ಒಬ್ಬರು ಪೇಜ್ ಅವರು ಅಲ್ಲಿ ಆರ್ಗನೈಸ್ ಮಾಡಿದರು. ಮಂಡ್ಯದಲ್ಲಿ ಚೌಟ್ರಿ ಎಲ್ಲ ಆರ್ಗನೈಸ್ ಮಾಡ್ತಾರೆ ನೋಡಿ, ಆ ಥರ ಮೇಳಗಳನ್ನ ಆರ್ಗನೈಸ್ ಮಾಡಿದ್ರು ಒಬ್ಬರು. ಅವನಿ ಕಲೆಕ್ಷನ್ಸ್ ಅಂತ ಅನಿಸುತ್ತೆ. ಅದಕ್ಕೆ ಹೋಗಿ ಸ್ಯಾರೀಸ್ ಎಲ್ಲ ನೋಡಿಕೊಂಡು, ಮತ್ತು ನಾನು ಸ್ವಲ್ಪ ಬಟ್ಟೆಗಳನ್ನ ತೊಗೋಬೇಕಾಗಿತ್ತು, ಡ್ರೆಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋದೆ. ತಮ್ಮಂದು ಸ್ವಲ್ಪ ಲೇಟ್ ಆಯ್ತು. ಅಲ್ಲಿ ಅವ್ನಿಗೆ ಸ್ಪೆಲ್ಲಿಂಗ್ ಕೇಕ್ಗಳು ಬಂದ್ಬಿಟ್ಟಿದ್ದು. ಸ್ಪೆಲ್ಲಿಂಗ್ ಕೇಕ್ ಎಲ್ಲ ಬಂತು ಅಂತಂದರೆ ನಮ್ಮ ಅಪ್ಪ ಮಾಡಲ್ಲ, ನನ್ನ ತಮ್ಮನೇ ಮಾಡೋದು. ಅದಕ್ಕೆ ಅವನ್ನೆಲ್ಲ ಸ್ಪೆಲ್ಲಿಂಗ್ ಕೇಕ್ನು ಮಾಡಿ ಅವನು ಕಳಿಸೋವರೆಗೂ ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಎಷ್ಟು 12 ಗಂಟೆಗೆ ಹೊರಡಬೇಕು ಅಂತ ಅನ್ಕೊಂಡು, ಬಟ್ ಅವ್ನು ಇನ್ನೂ ಕೇಕ್ ಎಲ್ಲ ಹಾಗೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಮುಗಿಸ್ಬಿಡ್ಲಿ ಅಂತ 1:30-2 ಗಂಟೆ ಅಷ್ಟರಲ್ಲಿ ಹೊರಟ್ವಿ. ತುಂಬ ಚೆನ್ನಾಗಿ ಮಾಡ್ತಾನೆ ಕೇಕ್ಸ್ ಎಲ್ಲನೂ. ನನಗೆ ಈ ಥರ ಸ್ಪೆಲ್ಲಿಂಗ್ ಕೇಕ್ಸ್ಗಳು ನೋಡೋಕ್ಕೆ ಒಂಥರ ಖುಷಿ. ಅವ್ನು ಅದಕ್ಕೆ ಕೈಯಲ್ಲೇ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಮಾಡೋದು ಇದೆಲ್ಲ ಕೇಕ್ನ. ಅದಕ್ಕೆ ಇದ್ರದ್ದು ಒಂದು ಕ್ಲಿಪ್ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದೆ. ಮಾಡು ನಾನು ವಿಡಿಯೋ ಮಾಡ್ಕೊಳ್ತೀನಿ, ನೋಡೋಣ ನನ್ನ ಕಡೆಯಿಂದ ನಿನಗೆ ಫ್ಯಾನ್ಸ್ ಆಗ್ಬೋದು ಹಂಗೆ ಹಿಂಗೆ ಅಂತ. ಅದಕ್ಕೆ ಆಗ್ಬಿಡ್ತಾರಲ್ಲಿ ಅಂತಂದ್ಬಿಟ್ಟು ಇದು ಮಾಡ್ತಿದ್ದ. ಅವನ್ನೆಲ್ಲ ಫುಲ್ಲು ಪ್ಯಾಕ್ ಮಾಡಿ ಕೊಟ್ಟ ಮೇಲೆ ನಾವು ಕೂಡ ಹೊರಟ್ವಿ. ಮಾಮೂಲಿ ನಾನು ಅಮ್ಮ ಎಲ್ಲ ಇಬ್ಬರೇ ಹೋಗ್ತೀವಿ ಅಂತಂದರೆ ಬಸ್ಸಲ್ಲೇ ಹೋಗೋದು. ಫ್ಯಾಮಿಲಿ ಹೋದ್ರಷ್ಟೇ ನಾವು ಕಾರಲ್ಲಿ ಹೋಗೋದು, ಇಲ್ಲಾಂದರೆ ವೆಹಿಕಲಲ್ಲೇ ಹೋಗಿ ಬಸ್ಸಲ್ಲೇ ಬಂದುಬಿಡ್ತೀವಿ. ಅಲ್ಲಿ ಹೋದಾದ್ಮೇಲೆ ಸ್ವಲ್ಪ ಚೌಟ್ರಿ ಅಲ್ಲಿಂದ ಸ್ವಲ್ಪ ದೂರ ಇತ್ತು. ನಾನೆಲ್ಲೋ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟೇ ಅನ್ಕೊಬಿಟ್ಟಿದ್ದೆ ನಾನು, ಬಟ್ ಅಲ್ಲಿಂದ ಸ್ವಲ್ಪ ದೂರನೇ ಇತ್ತು ಚೌಟ್ರಿ. ಅದಕ್ಕೆ ಆಟೋದಲ್ಲೇ ಹೋದ್ವಿ. ಬಟ್ ಆಟೋ ಅಂತೂ ಒಂದು ಸ್ವಲ್ಪ ಅದು ಡಿಫ್ರೆಂಟ್ ಆಗಿತ್ತು. ಈ ಕಡೆ ಎಲ್ಲ ಲೆಫ್ಟು ರೈಟು ಎಲ್ಲ ಲಾಕ್ ಕೊಟ್ಬಿಟ್ಟಿದ್ರು. ಅವರಂತೂ ತುಂಬ ಡೀಸೆಂಟಾಗಿ ಓಡಿಸ್ತಾ ಇದ್ರು ಆಟೋನ. ಮತ್ತು ಅಲ್ಲಿ ಸಿಸ್ಟಮಾಗಿ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಿ ಕ್ಲೀನ್ ನೀಟಾಗಿತ್ತು ಆಟೋ ಅಂತೂ. ನಾವು ನೋಡಿ ಹೇಳಿದ್ನಲ್ಲ ಅವನಿ ಸಿಲ್ಕ್ ಸ್ಯಾರೀಸ್ ಅಂತ, ಅವರು ಇಲ್ಲಿ ಆ ಸ್ಯಾರಿ ಸಮ್ಮೇಳನ ಏರ್ಪಡಿಸಿದ್ರು. ಬಟ್ ಅವ್ರನ್ನ ನಾನು ಹುಡುಕ್ತೆಯಲ್ಲಿ ಒಬ್ರು ಸ್ಯಾರಿ ಹಾಕೊಂಡು ನಿಂತಿದ್ರು. ಅವರೇ ಅಂತ ಅನಿಸುತ್ತೆ, ಮೇ ಬಿ, ಗೊತ್ತಿಲ್ಲ ನನಗೆ ನೀಟಾಗಿ. ಅವರು ಎಲ್ಲ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ನಿಂತಿದ್ರಲ್ಲ, ಅದಕ್ಕೆ ಸುಮ್ಮನೆ ಬೇಡ ಏನು ಮಾತಾಡ್ಸೋದು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಸ್ಯಾರೀಸ್ ಎಲ್ಲ ಪಾಪ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲನೂ ಅಷ್ಟೇ ಅವ್ರು ಏನೇನು ತೋರಿಸ್ತಿದ್ರು. ಅಂದರೆ ನಾನು ಒಂದು ಸ್ಯಾರಿ ವ್ಯಾಪಾರ ಮಾಡಿದ್ದೀನಿ ಅಲ್ವಾ, ಆ ಥರ ಸ್ಯಾರೀಸ್ ಎಲ್ಲ ಏನು ರೇಂಜಲ್ಲಿ ಇರುತ್ತೆ ಏನು ಅದೆಲ್ಲ ನನಗೂ ಗೊತ್ತಿತ್ತು. ತುಂಬ ಜಾಸ್ತಿ ಮಾರ್ಜಿನ್ನು ಇಟ್ಕೊಳ್ದೇನೆ ತುಂಬ ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ರು. ಬಟ್ ಬರೋರು ಏನು ಮಾಡಿಬಿಟ್ಟಿದ್ರು ಅಂದರೆ ಎಲ್ಲನೂ ತೆಗೆದು ನೋಡೋದು, ಈ ಥರ ಹಣ್ಣು ನೋಡೋದು, ಈ ಥರ ಎಲ್ಲ ಮಾಡಿ ಸ್ಯಾರಿ ಕವರ್ಸಿಂದ ಪಾಪ ಆಚೆ ಬಂದ್ಬಿಟ್ಟಿತ್ತು ಎಲ್ಲ ಸ್ಯಾರಿಗಳು. ಒಂಥರ ಚೆನ್ನಾಗಿರೋ ಸ್ಯಾರಿನೂ ಕೂಡ ಚೆನ್ನಾಗಿಲ್ದಿರೋ ಥರ ಕಾಣಿಸೋ ಥರ ಫೀಲ್ ಆಗ್ತಾಯಿತ್ತು ನಮಗಂತೂ. ಅದು ಅಲ್ಲದೆ ನಾವು ಹೋಗಿದ್ದು ಸೆಕೆಂಡ್ ಡೇನೇ ಎಲ್ಲ ಕಸ ಥರ ಮಾಡಿಬಿಟ್ಟಿದ್ರು ಜನಗಳು. ಬರೋರು ಕೂಡ ಸ್ವಲ್ಪ ನೀಟಾಗಿ ಇಡಬೇಕಲ್ವಾ. ಸುಮ್ಮನೆ ಎಲ್ಲಾನು ಓಪನ್ ಮಾಡಿ ಯಾರೋ ಮಡಿಸ್ತಾರೆ ಅಂತ ಸುಮ್ಮನೆ ತೆಗೆದಿಟ್ಬಿಟ್ರೆ ಅವ್ರಿಗೂ ಹಿಂಸೆ ಆಗ್ತಿರುತ್ತೆ ಪಾಪ. ಮಡ್ಚಕ್ಕೆ ಅಂತಲೇ ಅವರು 3 ಜನನ ಸ್ಟೇಜ್ ಮೇಲೆ ಇಟ್ಕೊಬಿಟ್ಟಿದ್ರು. ಅವರು ಎಲ್ಲಾನು ಮಡ್ಚಿ ಇಡೋದು, ಮತ್ತು ಇವರೆಲ್ಲ ತೆಗಿಯೋದು, ಆ ರೀತಿ ಮಾಡ್ತಾಯಿದ್ರು. ಅದೊಂದು ಸ್ವಲ್ಪ ಸಿಸ್ಟಮಾಗಿ ಇಟ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಾವು ಯಾವುದನ್ನು ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಏನು ಓಪನ್ ಮಾಡಿದ್ರು ಅದನ್ನೇ ಏನೇನಿದೆ ಅಂತ ನೋಡ್ಕೊಂಡು ಬಂದ್ವಿ ಅಷ್ಟೇ. ಬಟ್ ನಮ್ಮ ಅಮ್ಮಂಗೆ ಯಾವುದೋ ಒಂದು ಸೀರೆ ಇಷ್ಟ ಆಯಿತು. ಆಮೇಲೆ ಬೇಡ ಬಿಡು ಇನ್ನೊಂದ್ಸಲ ಯಾವಾಗಲೆಲ್ಲ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಆಮೇಲೆ ನಮ್ಮಮ್ಮ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು ಬಂತು. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ, ನಮ್ಮ ಪಾಪುಂಗೆ ಡೈಲಿ ನಾವು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀವಲ್ಲ, ಫ್ರೂಟ್ಸ್ ಏನಾರು ಹಾಕ್ತೀವಿ. ಅವನು ಮಮ್ಮಿ ನನಗೆ ಸೀಬೆಹಣ್ಣು ಬೇಕು ಅಂತ ಹೇಳಿದ್ದ ಅಷ್ಟೇನೆ. ಅದೆಲ್ಲಿತ್ತೋ ಒಬ್ಬರ ಹತ್ರ ಇದ್ದಿದ್ದು ಅಲ್ಲಿ ವಿ ರೋಡಲ್ಲಿ. ಅಲ್ಲಿಗೆ ಹೋಗಿ ಸೀಬೆಹಣ್ಣು ತೊಗೊಂಡು, ಆಮೇಲೆ ನಾನು ನಿನ್ನ ಮಗುಗೆ ಮಾತ್ರ ತೊಗೊಡ್ತೀಯ, ನಮ್ಗೆ ಯಾರಿಗೂ ತೊಗೊಡಲ್ಲ, ನಾವೆಲ್ಲ ದತ್ತು ಮಕ್ಕಳ ಅಂತ ಅಂದ್ಬಿಟ್ಟು ನಾನು ಜಗಳಾಡ್ತಿದ್ದೆ. ಅದಕ್ಕೆ ನಿನ್ಗೇನು ಬೇಕು ತಗೊಳವಾಯ್ತು ಅಂತಕ್ಕೆ ನೇರಳೆಹಣ್ಣು ಮತ್ತು ಮಾವಿನಕಾಯಿನ ನಾನು ತೆಗೆಸ್ಕೊಂಡೆ. ನಮ್ಮ ಅಮ್ಮಂಗೆ ಸುಮ್ಮನೆ ಅವಾಗವಾಗ ರೇಗಿಸ್ತಾ ಇರ್ತೀವಿ. ನಮ್ಮಮ್ಮ ನಮಗೆ ಹೊಟ್ಟೆ ಉರಿಸ್ಬೇಕು ಅಂತಲೇ ಅವನ್ನ ಜಾಸ್ತಿ ಮುದ್ದು ಮಾಡೋದು, ಅವನ ಪರ ವಹಿಸ್ಕೊಂಡು ಮಾತಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತದೆ. ಒಂಥರ ಮನೇಲೇ ಒಂಥರ ಕಾಂಪಿಟೇಷನ್ ಥರ ಆಗ್ಬಿಟ್ಟೈತಿ ಇವಾಗ. ಹಾಗೆ ಬಟ್ಟೆ ಶಾಪ್ಗೆಲ್ಲ ಹೋಗಿ ಬಟ್ಟೆ ಎಲ್ಲ ತೊಗೊಂಡೆ. ಸ್ವಲ್ಪ ಶಾಪಿಂಗ್ ಮಾಡೇ ತುಂಬ ದಿನ ಆಗ್ಬಿಟ್ಟಿತ್ತು. ಹೊಸ ಬಟ್ಟೆಗಳನ್ನೇ ತಗೊಂಡಿರಲಿಲ್ಲ ನಾನು. ಅದೆಲ್ಲ ತೊಗೊಂಡು ಮನೆಗೆ ಬಂದೆ. ಆದ್ರೆ ಅಲ್ಲಿ ಇನ್ನೂ ಚೆನ್ನಾಗಿರೋದೇ ತಗೊಂಡೆ. ಅದನ್ನೇ ನಾನು ಹೇಳ್ತಾ ಇರೋದು, ಡಿಸ್ಕೌಂಟ್ ಹೋಗೋಷ್ಟು ಇತ್ತಿತ್ತಲ್ಲ. ನಾನು ಮೊದಲೇ ಹೇಳಿದೆ ನಿಮಗೆ ಬಾರಿ ಇಲ್ಲೇ ಹೋಗೋಣ ಅಂತ. ನಂದೇ ತಪ್ಪಿಲ್ಲ, ನನಗೆ ಬೈಯಂಗಿಲ್ಲ. ಶಾಪ್ ಗೊತ್ತಿರಲಿಲ್ಲ ನನಗೆ. ನನ್ಗೆ ಒಂದ್ಸಲ ಮದ್ವೆ ಆ ಶಾಪ್ಗೆ ಹೋಗಿದ್ದೀರಲ್ಲ, ಅದು ಪಕ್ಕದ ಕಿಟಕಿ ಅಲ್ವಾ, ಆ ಕಡೆ ಎಲ್ಲ ಫಸ್ಟ್ ಅಲ್ಲೂ ಚೆನ್ನಾಗಿದ್ದಾವೆ. ನಿಮ್ಗೆ ಆಗಲ್ಲ ಅಂದ್ರಲ್ಲ ಇದೆ ಆ ಥರ ಟಾಪ್ ಹೇಳಿನಲ್ಲ, ನಾನು ಮಲ್ಟಿ ಫಸ್ಟ್ ಅಲ್ಲಲ್ಲ ಈ ಥರ ದೊಡ್ಡ ಅಂಗಡಿಗೆ ಹೋಗಿದ್ದು. ತಗೊಂಡು ಮದ್ವೆ ಫೋಟೋ ಶೂಟಿಂಗ್ ಬಟ್ಟೆ ತಗೋತಿದ್ರಲ್ಲ, ಅದೇ ಅಂಗಡಿಗೆ ಅಂತ ಹೇಳ್ತಿರೋದು ನಾನು. ಅದೇ ಇಲ್ಲಿ ಏನ್ ಗೊತ್ತಮ್ಮ, ಇಲ್ಲಿ ಬೈಲಿ ಈ ತರ ಟಪ್ಪಲ್ಲಿ ಮಾಮೂಲಿ ಇದ್ರ ಅಂಗಡಿಗಳಲ್ಲಿ ಹೆಂಗೆ ಹೇಳಿದ್ರೆ ಒಳಗಡೆ ಈ ತರ ಕ್ಲಾತ್ ಇರ್ತದೆ. ಇದು ವಾಶ್ ಹಾಕಿದ್ರೆ ಇದಾಗ್ತದೆ ಅನ್ನೋ ರೀತಿ ಇರ್ತದೆ. ಇದು ಬಟ್ ಇದರಿಂದ ಥಿಕ್ನೆಸ್ ಬರುತ್ತೆ, ಏನಿಲ್ಲ ಥಿಕ್ನೆಸ್ ಐತೆ ಅಂದ್ರೆ ತಿರುಪ್ತಿಗೆ ಹೋಗೋಕ್ಕೋಸ್ಕರ ಶಾಪಿಂಗ್ ಮಾಡಿದ್ದೀನಿ. ಚೆನ್ನಾಗಿದೆ, ಇಷ್ಟ ಆಯ್ತು. ಆದ್ರೆ ಎಲ್ಲ ಏನ್ ಗೊತ್ತಾ, ಎಲ್ಲ ಫುಲ್ ಮುಚ್ಕೊಂಡೆ ಬಿಡ್ತಾರೆ. ನನ್ನ ಫುಲ್ ಲೆಂತ್ ಕಟ್ ಮಾಡಿಸ್ಕೊಬೇಕಾದ್ರಲ್ವಾ, ಕಟ್ ಮಾಡಿಸೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಚೆನ್ನಾಗಿರುತ್ತೆ ಫುಲ್ ಲೆಂತ್.
ಇದಂತೂ ನಂಗೆ ಸ್ವಲ್ಪ ಇಷ್ಟ ಆಗಿದೆ. ಇವೆರಡು ನಾನು ಇದು ಯಾಕೆ ಫಸ್ಟ್ ಇಷ್ಟಪಟ್ಬಿಟ್ಟೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ನಾನೇ ಒಟ್ಟಲ್ಲಿ ಈ ತರ ಕಟ್ಟಲ್ಲಿ ಇರ್ಲಿಲ್ಲ ನಂದು. ಇದು ಫುಲ್ ಇದು ಅದೇ ಲೆಗಿನ್ಸ್ ಹಾಕೊಂಡು ಕಾಣಿಸುತ್ತೆ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಇದು ಬಟ್ಟೆ ಕೊಟ್ಟಿದ್ರಲ್ಲ. ಅಯ್ಯೋ ಬಂಗಾರಿ ಒಂದು ಬಂಗಾರಿ. ಮಮ್ಮಿ ನಿನ್ಗೆ ಏನೋ ತಂದೈತೆ. ಆ ಅಲ್ಲ ಐಸಕನ ಮತ್ತೆ ಹೋಗ್ಬೇಕಂತೆ. ಆಯ್ತು ಸರಿ ಬಂದು ಕುತ್ಕೋ ಒಂದ್ 2 ನಿಮಿಷ. ಅಲ್ಲಿ ಬರ್ಬೇಕಾದ್ರೆ ಎಲ್ಲಿ ಕಳ್ಸಲ್ವೋ ಅಂತ ಹೇಳ್ತಾವ್ ಆಗ್ಲೇ ಅಕ್ಕನಿಗೆ ಫೋನ್ ಮಾಡಿ ಹೇಳಿತಾ? ಇಲ್ಲ ಹೇಳಿಲ್ಲ ಹೇಳ್ತೀನಿ ಕೇಳ್ತೀನಿ. ಒಂದು ಶಾರ್ಟ್ ಟಾಪ್ ಗಳು ಜೀನ್ಸ್ ಅದ ಟ್ರೌಸರ್ ಪ್ಯಾಂಟ್ಸ್ ಗಳಿಗೂ ಅದಕ್ಕೆ ಟಾಪ್ ಅಲ್ಲಿ ತಗೊಳ್ಳಂತ ಕಾಲ ಬಂದಿರಲಿಲ್ಲ. ಪ್ಯಾಂಟ್ ಏನೋ ಇವಾಗ ಅಷ್ಟೊಂದಿಲ್ಲ ಆಟಾಡೋನೆ. ಆಟಾಡಿ ಬೇಕ್ರಿಲಿ ಇದ್ದೆ. ಇದೊಂದೇ ಅಲ್ವಾ ಪೆಪ್ಲಮ್ ಟಾಪ್ಸ್ ಅಲ್ಲಿ ಸಿಕ್ಕಿದ್ದು ನನಗೆ. ಅದೇ ಈ ಕಲರ್ ಚೆನ್ನಾಗೈತೆ. ಆರೆಂಜ್ ಎಲ್ಲ ನಾನು ರೆಸ್ಟಾರೆಂಟ್. ಚೆಪ್ತಿದ್ದೀನಿ. ಬಾ ಒಲಿ ಆಯ್ತು ಇಲ್ಲಿ ಬಿಲ್ ಬಾ ಹೇಳು. ಎಲ್ಲ ಮಮ್ಮಿ ಏನ್ ಮನುಷ್ಯರು ಎಲ್ಲ ಸೈಡ್ ಬಿಟ್ಟು ಅಮ್ಮ ಯಾವ್ದು ಇಷ್ಟಪಟ್ಟೈತೆ ಅದನ್ನ ತಗೋ ಬಂದಿರೋದು. ಫಸ್ಟ್ ಟೈಮ್ ನಾನು ಇಷ್ಟೊಂದು ಶಾಪಿಂಗ್ ಮಾಡಿರೋದು. ಮಮ್ಮಿ ಇಲ್ಲಿ ಪ್ಯಾಂಟ್ ಏನು ಇಷ್ಟ ಗಲೀಜಾಗೈತಲ್ಲ. ಅತ್ತೆ ಅದೇಂತದು ಇದು ಹೋಗಲ್ಲ ಈ ಕಲರ್ ಮೇಲೆ. ಇದು ಯೋಚನೆ ಮಾಡಿದ್ರೆ ಏನ್ ಮಾಡಿದೆ 2 ಸರಿ ಏನಕ್ಕೆ? ರಸ ತೋರ್ಸಕ್ಕೆ. ಓ ಕೆಳಗೆ ಕುಂತಕ್ಕೆಂದಿದ್ದ ಮಂಡ್ಯ ಬಾ ಚಡಿ ಹಾಕಿ ಸರಿ ಹೋಗು ಡ್ರೆಸ್ ಚೇಂಜ್ ಮಾಡಾಯ್ತು. ಚಡಿ ತರ ಬಂದು ಮತ್ತೆ ಕಳಿಸ್ಬೇಕಾ ನಿನ್ನ? ಯಾಕೆ ಮೈ ಆ? ಯಾಕೆ ಏನ್ ಗೊತ್ತೋ ಅಭಿಯನ್ನ ಕ್ಯಾಫೆ ಇದ್ರ ಕೂತೈತೆ ಅವನ ವ್ಯಾಪಾರ ಮಾಡ್ತೈತೆ. ಹಾ. ಅಪ್ಪಾಜಿ ಕೇಕ್ ಆರ್ಡರ್ ಬಂದಾವ ಎಲ್ಲಸಕ್ಕೂ ಕಟ್ ಮಾಡವ್ರೆ. ಹಾ. ನೋಡ್ಸಲ್ಲ ಯಾವಿಲ್ಲ ಅದಕ್ಕೆ. ಮೈ ಗಾಡ್ ಇಂತ ಒಂದು ಸನ್ನಿವೇಶ ಆಗ್ಬಿಟ್ಟಿದೆಯಲ್ಲ. ಈಗ ನೀನ್ ಹೋಗ್ಲೇಬೇಕು. ಹೋಗ್ಬೇಕು ಹೋಮ್ವರ್ಕ್ ನೀವು ಹೋಗ್ಬೇಕು ಏನ್ ಹೇಳಿಲ್ಲ. ನಿಮ್ಮ ಅಪ್ಪಾಜಿ ಕೈ ಬರ್ಸೋ ಹೋಮ್ವರ್ಕ್. ಹೋಮ್ವರ್ಕ್ ಏನ್ ಹೇಳಿಲ್ಲ. ಟೆಸ್ಟ್ ಕಡೆ ಬರ್ದೆ ಟೆಸ್ಟ್ಗಳು ಬಂದೆ ಫುಲ್. ಬರ್ದ ಫುಲ್. ಈಗ ಗೊತ್ತಾಯ್ತು ಕೊಡ್ತಾರೆ ಸುಳ್ಳ ಹೇಳಿದ್ರೆ ಮನೆಗೆ ಫೋನ್ ಮಾಡ್ತೀನಿ. ಕೇಳಿ ಕೇಳಿ. ವೀಣಾ ಮಜ್ಜಿ ಫೋನ್ ಮಾಡ್ತೀನಿ. ಚಡಿ ತರ ಆಮೇಲೆ ಏನಾರ ಆಗೋಲಿ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಡೇ ಲಾಗ್ನ ಶುರು ಮಾಡ್ತೀನಿ. ಆ್ಯಕ್ಚುಲಿ ಅವತ್ತು ಸ್ಯಾಟರ್ಡೇ ಅಂದಮೇಲೆ ಮಾರ್ನಿಂಗ್ ಬೇಗ ಸ್ಕೂಲ್ ಇರುತ್ತೆ. ಮತ್ತು ಊಟ ಏನು ತೊಗೊಂಡೋಗೋದು ಬೇಡ, ಬರೀ ಏನಾದ್ರು ಸ್ನ್ಯಾಕ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿದ್ರು. ಬೆಳಿಗ್ಗೆ ತಿಂಡಿ ತಿನ್ನಿಸ್ಬಿಟ್ಟು ಅದಕ್ಕೆ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಎಲ್ಲ ಹೆಂಗೋ ತಂದಿದ್ವಲ್ಲ ಆ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಕಟ್ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಫ್ರೂಟ್ಸ್ನೆಲ್ಲ ವಾಶ್ ಮಾಡ್ಕೊಳ್ತಿದ್ದೆ. ನಾನು ಯಾಕೆ ಆ ಥರ ಹೇಳಿದ್ದೀನಿ ಅಂತಂದರೆ ಬಟ್ಟೆ ವಿಚಾರದಲ್ಲಿ ನಾನು 2 ಅಂಗಡಿ ಬಟ್ಟೆ ಪರ್ಚೇಸ್ ಮಾಡಿದೆ. ಒಂದು ಅಂಗಡಿಲಿ ಹೆಂಗೆ ಅಂತಂದರೆ ಕ್ವಾಲಿಟಿ ಅಷ್ಟಕ್ಕಷ್ಟೇ, ಬಟ್ ಬಟ್ಟೆ ರೇಟು ಜಾಸ್ತಿ ಇತ್ತು. ಬಟ್ ಸೆಕೆಂಡ್ ಅಂಗಡಿ ತೋರಿಸಿದ್ನಲ್ಲ ಆ ಅಂಗಡಿಲಿ ಹೆಂಗಿತ್ತು ಅಂತಂದರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು, ಕಾಸಿ ತಕ್ಕನ ಕಜ್ಜಾಯ ಅಷ್ಟೇ ಅಲ್ಲಿ. ಮತ್ತು ಡಿಸ್ಕೌಂಟ್ ಹೋಗಿ ನಮ್ಗೆ ಹೆಚ್ಚು ಕಮ್ಮಿ ಹೊರಗಡೆ ಅಂಗಡಿಲಿ ಎಷ್ಟು ತೊಗೋತೀವಿ ಅಷ್ಟೇ ಥರ ಬಿದ್ದುಬಿಡ್ತು ನನಗೆ. ಅದಕ್ಕೆ ಅಲ್ಲೇನಾರ ತೊಗೊಂಡು ನಾನು ಮೋಸ ಹೊಂಟೋದ್ನೇನಮ್ಮ ಅಂತ ನಾವು ಅಮ್ಮನ ಕೇಳ್ತಾ ಇದ್ದೆ. ಅಮ್ಮ ಏನಿಲ್ಲ ಅದು ಬಟ್ಟೆ ಚೆನ್ನಾಗೈತೆ ಬಿಡು, ವಾಶ್ ಮಾಡ್ತಾ ತಿಕ್ನೆಸ್ ಬರುತ್ತೆ, ಗಂಜಿ ಇರುತ್ತಲ್ಲ ಅದಕ್ಕೆ ನಿನ್ಗೆ ಆ ಥರ ಅನಿಸ್ತೈತೆ ಅಂತ ಅಂತು. ಬಿಡು ಹೆಂಗೋ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಆ್ಯಕ್ಚುಲಿ ನಾನು ತಿರುಪತಿಗೆ ಹೋಗ್ತಾ ಇದ್ನಲ್ಲ ಅದಕ್ಕೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಬೇಕಾಗಿತ್ತು ಅಂದ್ಬಿಟ್ಟು ಬಟ್ಟೆ ಎಲ್ಲನೂ ತೊಗೊಂಡಿದ್ದು. ಅಂದು ಅಲ್ಲದೆ ನಾನು ತೊಗೊಂಡೆ ತುಂಬ ದಿನಗಳಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ 4-5 ಜೊತೆ ತಗೊಳ್ಳೋಣ ಅಂತಂದ್ಬಿಟ್ಟು ತಗೊಂಡು ಬಂದೆ. ಹಂಗೆ ನಮ್ಮ ಪಾಪಗೂ ಬರೀ ಫ್ರೂಟ್ಸ್ನೇ ಜಾಸ್ತಿ ಹಾಕ್ಬಿಟ್ಟಿದ್ದೆ. 3 ಬಾಕ್ಸ್ ಫ್ರೂಟ್ಸ್ ಹಾಕ್ಬಿಟ್ಟಿದ್ದೆ. ಅದನ್ನೇ ಬಂದು ಹೇಳ್ತಾ ಇದ್ದ, ಅಕ್ಕ ಇಷ್ಟೊಂದು ಫ್ರೂಟ್ಸ್ ಹಾಕ್ತಿದ್ದೀರಲ್ಲಕ್ಕ ನೀವು ಅಂತ. ಅದಕ್ಕೆ ಏನೂ ಆಗಲ್ಲ ತಿನ್ನೋಲಿ. ಇವತ್ತು ಸ್ಯಾಟರ್ಡೇ ಅಂದಮೇಲೆ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ ಅಲ್ವಾ, ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದಿದ್ದ. ಅದಕ್ಕೆ ಸ್ನ್ಯಾಕ್ಸ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ಫ್ರೂಟ್ಸ್ನೇ ಜಾಸ್ತಿ ಹಾಕಿದೆ. ಹಾಗೆ ನನಗೊಂದು ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಲ್ಲಿಕಾಯಿ, ಸೌತೆಕಾಯಿ, ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಪುದೀನನ ನಾನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಏನು ಅಂತಂದರೆ ಜಾಸ್ತಿ ನಮಗೆ ಒಗೊಗ್ರು ಅಂತ ಅನ್ಸಲ್ಲ. ಅದು ನಲ್ಲಿಕಾಯ್ದು ಫ್ಲೇವರು ಚೆನ್ನಾಗಿರುತ್ತೆ ಕುಡಿಯೋಕ್ಕೂ. ಮತ್ತು ನನಗೆ ಹಾಗೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂತ ನಾನು ಅದನ್ನು ಸೋಸ್ಕೊತಿದ್ದೀನಿ. ನನಗೂ ಅಮ್ಮಂಗೆ ಇಬ್ಬರಿಗೆ ಅಷ್ಟೇ ಮಾಡ್ಕೊಂಡಿದ್ದು. ಮಾರ್ನಿಂಗು ಈ ಡ್ರಿಂಕ್ ಕುಡಿಯೋದ್ರಿಂದ ಏನು ಅಂದರೆ ತಲೆ ಕೂದಲು ಚೆನ್ನಾಗಾಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ. ಹಾಗೆ ಏನಾದ್ರು ಡೈಜೆಷನಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಅದು ಕೂಡ ಚೆನ್ನಾಗಾಗುತ್ತೆ. ಮತ್ತು ನಮಗೆ ಏನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು. ಹಾಗೆ ಇವತ್ತು ತಿಂಡಿಗೆ ನಮ್ಮಮ್ಮ ಅವ್ನು ಹೆಂಗಿದ್ರು ಬೇಗ ಹೋಗ್ತಿದ್ನಲ್ಲ ಅಂತ ಅಂದ್ಬಿಟ್ಟು 1 ಪಾಟ್ ಥರ ಪಲಾವ್ ಮಾಡಿಬಿಟ್ಟಿದ್ರು. ನಾನು ಎಲ್ಲ ತಿಂಡಿ ತಿನ್ಕೊಂಡು ಪಾಪುನ ಕರ್ಕೊಂಡು ಹೋಗಿ ವ್ಯಾನ್ ಹತ್ರ ಹತ್ತಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ. ಜೋಶಿ ಎಲ್ಲ ಸ್ಕೂಲ್ಗೆ ಹೋಗಕ್ಕೆ ತೆಗೀಲಿ, ಹಂಗೆಲ್ಲ ಆಡಬಾರ್ದು, ತೆಗೀಲಿ ಇಳಿಸು ಕೆಳಿಕೆ. ಜೋಶಿ ಎಲ್ಲ ಸ್ಕೂಲ್ಗೆ ಹೋಗಕ್ಕೆ ಯಾಕೆ? ನಿಮ್ಮ ಅಪ್ಪ ಅಮ್ಮಂಗೆ ಬಾಯ್ ಹೇಳು. ಇಲ್ಲಿ ನೋಡ್ತಿರ್ತಾರಲ್ಲ ಬಾಯ್ ಹೇಳು. ಬಾ ಇವತ್ತು ಸ್ಯಾಟರ್ಡೇ ಅಲ್ವಾ, ಬೇಗ ಬಿಡ್ತಾರೆ. ಬಾ ಇವತ್ತು ಬರೀ ಅರ್ಧ ದಿನ ಎಕ್ಸಸೈಸ್ ಇರುತ್ತೆ, ಸ್ವಲ್ಪ ಹೊತ್ತು ಪೇಂಟಿಂಗ್ ಏನಾರ ಮಾಡಿಸ್ತಾರೆ, ಬಿಡ್ತಾರೆ. ಬಾ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಇವಾಗ್ಲಾರು ಚೆನ್ನಾಗಿ ಖುಷಿಯಾಗಿ ಬಾಯ್ ಬಾಯ್. ಇವಾಗಂತೂ ಸಮ್ಮರ್ ಹಾಲಿಡೇಸ್ ಆದಮೇಲೆ ಅವನ್ನ ಸ್ಕೂಲಿಗೆ ಕಳ್ಸೋದೇ ಒಂದು ದೊಡ್ಡ ಟಾಸ್ಕ್ ಥರ ಆಗ್ಬಿಟ್ಟಿದೆ. ಹೋಗ್ಬೇಕಾದ್ರೆ ಸಪ್ಪೆ ಮಾಡ್ಕೊಂಡು ಹೋಗ್ತಾನೆ ಮುಖನ, ಬರ್ಬೇಕಾದ್ರೆ ಮಾತ್ರ ಖುಷಿಯಿಂದ ಬಂದ್ಬಿಡ್ತಾನೆ. ಹಂಗೋ ಎಲ್ಲ ಸಮಾಧಾನ ಮಾಡಿ ನಾನು ಅವ್ರ ಅಣ್ಣ ಇಬ್ರು ಸ್ಕೂಲಿಗೆ ಕಳಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಮೊಸರನ್ನ ಮತ್ತು ಆಲೂ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ 3 ಆಲೂಗೆಡ್ಡೆನ ತಗೊಂಡಿದ್ದೀನಿ. ಮೊಸರನ್ನಕ್ಕೆ ಆಲೂ ಫ್ರೈ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಬರೀ ನಾವು ಮೊಸರನ್ನ ತಿಂತಿದ್ದೀವಿ ಅಂತಲೇ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ನಾವು ಕ್ಯೂಬ್ಸ್ ಥರ ಸಣ್ಣ ಕ್ಯೂಬ್ಸ್ ಥರ ಆಲೂಗೆಡ್ಡೆನ ಕಟ್ ಮಾಡ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು
ಬೇಕು ಅಂದರೆ ಸಾಸಿವೆನ ಹಾಕೋಬೋದು, ಬಟ್ ನಂಗೆ ಸಾಸಿವೆ ಸಿಗೋದು ಇಷ್ಟ ಇಲ್ಲ ಅಂತ ನಾನು ಡೈರೆಕ್ಟ್ ಆಲೂಗೆಡ್ಡೆನ ಹಾಕೊಳ್ತಿದ್ದೀನಿ. ಆಲೂಗೆಡ್ಡೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆ ಎಣ್ಣೆಲೆ. ಜಾಸ್ತಿ ಎಣ್ಣೆನೂ ಹಾಕೋಬಿಡಿ, ಸ್ವಲ್ಪ ಎಣ್ಣೆನೇ ಹಾಕೊಂಡು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಆಲೂಗೆಡ್ಡೆ ರುಚಿ ಹಿಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಅಷ್ಟೇ. ಈ ಕಡೆ ಮೊಸರನ್ನಕ್ಕೆ ಮಾಮೂಲಿ ಸ್ವಲ್ಪ ಅನ್ನ ಇತ್ತಲ್ಲ, ಆ ಅನ್ನಕ್ಕೆ ಮೊಸರು ಮತ್ತು ಸ್ವಲ್ಪ ಜಾಸ್ತಿ ನೀರು ಹಾಕಿ ಇಟ್ಕೊಳ್ತಿದ್ದೀನಿ. ಯಾಕೆಂದರೆ ಅದು ಗಟ್ಟಿಯಾಗ್ಬಿಟ್ರೆ ನಂಗೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತೆಳುವು ಇರಬೇಕು ಮೊಸರನ್ನ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ. ಅದೊಂದು ಸ್ವಲ್ಪ ಫರ್ಮೆಂಟೇಷನ್ ಥರ ನೀಟಾಗಿ ಎಲ್ಲದಕ್ಕೆಲ್ಲ ಹೊಂದ್ಕೊಂಡಿರುತ್ತೆ ಮೊಸರು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಅಂತ ಮಾಮೂಲಿಯಾಗಿ ಒಗ್ಗರಣೆ ಹಾಕ್ಕೊಂಡು ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾರ್ಮಲ್ ಮೊಸರನ್ನ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು, ಇಲ್ಲ ಅಂತಂದರೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕಿವುಚ್ಬಿಟ್ಟು ಈ ಥರ ಎಲ್ಲ ತಿಂದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರನ್ನೋದು. ಅದರಲ್ಲೂ ಮಧ್ಯಾಹ್ನದ ಮೊಸರನ್ನ ತಿನ್ನೋದು ಅಂದರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಇವಾಗ ಆಲೂಗೆಡ್ಡೆನೂ ಕೂಡ ನೀಟಾಗಿ ಬೆಂದಿತ್ತು. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಹಾಗೆ ಚಿಕನ್ ಮಸಾಲ, ಅದು ಕ್ವಾಂಟಿಟಿ ಎಷ್ಟು ಬೇಕಷ್ಟು ನಾನು ಸ್ವಲ್ಪ ಹಾಕ್ಕೊಂಡು ಲಾಸ್ಟಿಗೆ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಆಲೂ ಫ್ರೈ ರೆಡಿ ಆಗಿಬಿಡುತ್ತೆ. ಇದನ್ನು ಚಪಾತಿ ಜೊತೆಗೂ ನೆಂಚ್ಕೊ ತಿನ್ಬೋದು, ದೋಸೆ ಜೊತೆಗೂ ತಿನ್ಬೋದು. ಮೊಸರನ್ನಕ್ಕಂತೂ ನನಗೆ ಬೆಸ್ಟ್ ಅಂತ ಅನಿಸ್ತು, ಅದಕ್ಕೆ ಮಾಡ್ಕೊಂಡೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಅಲ್ಲಿ. ಅಷ್ಟಲ್ಲಿ ನಮ್ಮ ಪಾಪು ಕೂಡ ಮನೆಗೆ ಬಂತು. ಇಷ್ಟ ತನಕ ಮಾಡ್ತಾರಲ್ಲ ಮನೆ, ಒಟ್ಟ ಸಿಕ್ತಿಲ್ವಾ ಏನಾ ಸ್ಕೂಲ್ನ? ಎಷ್ಟೊತ್ತಿಗೆ ಬಿಟ್ರಲ್ಲಿ? 1 ಗಂಟೆ ಬಿಟ್ರು. ಹಾ, ಅಲ್ಲಿ ಬರೋದು ಆ ಕಡೆ ಎಲ್ಲ ಸುತ್ಕೊ ಬರೋದಲ್ಲ, ಗೂಳಿ ಕೊಪ್ಲು ಮೇಲೆ ಎಲ್ಲ. ಹೌದಾ? ಕೊಪ್ಲು, ರಾಶೆಟ್ಟಿಪುರ. ಹಾ, ಫ್ರೂಟ್ಸ್ ಎಲ್ಲ ತಿಂದ? ಎಷ್ಟು ಗಂಟೆಗೆ ಬಿಟ್ಟಿದ್ರು ಸ್ನ್ಯಾಕ್ಸಿಗೆ? ಸ್ನ್ಯಾಕ್ಸಿಗೆ ಒಂದು 10 ಕಾಲಿಗೆ ಬಿಟ್ಟಿದ್ರು. 10 ಕಾಲಿಗೆ. ಎಕ್ಸಸೈಸ್ ಮಾಡಿಸಿದ್ರಾ? ಸ್ವಲ್ಪ ಮಾಡ್ತಿದ್ರು. ಏನೇನ್ ಎಕ್ಸಸೈಸ್ ಮಾಡ್ಸಿಲ್ಲ ಕಣಕ್. ಯೋಗ. ಯೋಗನಲ್ಲಿ ಏನ್ ಯೋಗ ಹೇಳ್ಕೊಟ್ರಿ ಇವತ್ತು? ಇದು ಜಯ ಹನುಮಾನ್ ಸಾಗರ ಜೈ ಸಾಂಗ್ ಹೇಳ್ಕೊಟ್ರೇನು? ರಾಮದೂತ ಮತ್ ಯೋಗ ಅಂದ್ರೆ? ರಾಮ. ಒಂದ್ ನಿಮಿಷ ಇರು, ಸಮಾಧಾನ. ಯೋಗ ಅಂದ್ರೆ? ಸಾಂಗು ಮತ್ ಯೋಗ ಅಂದೆ? ಸಾಂಗು ಕಣಕ್ಕ. ಮತ್ ಯೋಗ ಅಂದೆ ತಾನೆ ನೀನೇನೆ? ಸಾಂಗು. ಹಾ, ಕಲ್ತಾ ಚೆನ್ನಾಗಿ? ಗೊತ್ತಲ್ಲ ನನ್ಗೆ, ಗೊತ್ತು. ಸರಿ ಸರಿ ಆಯ್ತು. ಊಟ ಮಾಡುವಂತೆ ಕೈ ತೊಳ್ಕೊಬ್ರಾಗು. ಬೆಣ ಊಟ? ಹಾ, ಬೀಣ ಹೋಗುತ್ತೆ. ಯಾವಾಗ? ಈಗ ಎದ್ದೋಯ್ತದೆ. ಏಕೆ? ಊಟದ ಹಬ್ಬ ಅಂತ ಹೇಳಿದ್ರೆ. ಹೌದಾ? ಕೊಟ್ಟು ಕಳಿಸ್ತೀನಿ ನಡಿ. ಆಯ್ತು. ಯಾರ ಕೈಲಿ? ನಿನ್ನ ಕೈಲೇ. ಅವನ್ನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಆಟ ಆಡಿಸ್ಕೊಂಡು ಅಷ್ಟರಲ್ಲಿ ನೈಟೇ ಆಗೋಯ್ತು. ಇನ್ನೇನು ಸಾಂಬಾರು ಇತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಅನ್ನ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಅವನ್ನ ಅಡುಗೆ ಮನೆಗೆ ಕೂರಿಸ್ಕೊಬಿಟ್ಟಿದ್ದೀನಿ, ಓದಿಸ್ತಿದ್ದೀನಿ. ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ರಂತೆ. ಅದಕ್ಕೆ ಅಕ್ಕ ನಾನು ನಾಳೆ ಬರ್ಕೊಳ್ಳಲ್ಲ, ಇವತ್ತೇ ಬರ್ಕೊತೀನಿ, ಹೇಳ್ಕೊಡಿ ಅಂತಂದು ಅಲ್ಲೇ ತೂಗುಡಿಸ್ತಾ ಇದ್ದ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಇವತ್ತು ಸ್ವಲ್ಪ ಬರ್ಸ್ಬಿಟ್ಟು ನಾಳೆ ಸ್ವಲ್ಪ ಬರ್ಸೋದ್ರಾಯ್ತು ಅಂತ ಅಡುಗೆ ಮನೇಲೆ ಕೂರಿಸ್ಕೊಂಡಿದ್ದೀನಿ. ಓದಿಸ್ಬೇಕು ಅಂತಂದರೆ ನಾನು ಅಡುಗೆ ಮನೆಗೆ ಕರ್ಕೊಬಿಡ್ತೀನಿ. ಅಡುಗೆ ಮನೇಲಿ ಇದ್ದರೆ ಅಂದರೆ ಅಡುಗೆ ಮನೇಲಿ, ಹಾಲಲ್ಲಿ ಇದ್ದೆ ಅಂದರೆ ಹಾಲಲ್ಲಿ. ಒಟ್ಟಲ್ಲಿ 1 ಅವರ್ 1.5 ಅವರ್ ಅಂತೂ ಖಂಡಿತ ಓದಿಸ್ತೀನಿ ಅವನ್ನ. ಅವನಿಗೆ ಈ ಓದಿಸೋದು ಇದೆಲ್ಲ ಅಷ್ಟು ಇಷ್ಟನೇ ಆಗಲ್ಲ. ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ, ಅದೆಲ್ಲ ಒಂದು ಸ್ವಲ್ಪ ಅವನಿಗೆ ರೂಢಿ ತಪ್ಪಾಗ್ಬಿಟ್ಟೈತೆ. ಎಲ್ಲ ಒಂದೊಂದಾಗಿ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ ನಾನು. ಅದಕ್ಕೆ ಕಿಚನಲ್ಲಿ ಕೌಂಟರ್ ಟಾಪ್ ಮೇಲೆ ಕೂರಿಸ್ಕೊಬಿಟ್ಟಿದೆ. ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅಂದರೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.